ಮೈಸೂರಿನ ಚಾಮರಾಜ ಕ್ಷೇತ್ರದ ಟಿಕೆಟ್ ಗಲಾಟೆ ಸಂಬಂಧ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತಾಡಿದ ಯದುವೀರ್ ಒಡೆಯರ್, ಟಿಕೆಟ್ ಹಂಚಿಕೆ ಮಾಡೋದು ವರಿಷ್ಠರು, ಎಲ್ಲರೂ ಒಗ್ಗೂಡಿ ಪಕ್ಷಕ್ಕಾಗಿ ಕೆಲಸ ಮಾಡೋದು ಮೊದಲ ಆದ್ಯತೆ ಆಗಬೇಕು ಅಂತ ಕಿವಿ ಮಾತು ಹೇಳಿದ್ರು. ಟಿಕೆಟ್ ಹಂಚಿಕೆಯಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಪಕ್ಷ ಹೇಳೋ ವ್ಯಕ್ತಿಗೆ ಬೆಂಬಲ ಸೂಚಿಸ್ತೀವಿ. ನಮ್ಮ ಕೆಲಸದ ಆಧಾರದ ಮೇಲೆ ವರಿಷ್ಠರು ಟಿಕೆಟ್ ನೀಡ್ತಾರೆ. ಪಕ್ಷದ ಗೆಲುವಿಗೆ ಶ್ರಮಿಸೋದು ಎಲ್ಲರ ಆದ್ಯ ಕರ್ತವ್ಯ ಆಗಬೇಕು ಅಂತ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಹೇಳಿದರು. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಬರೆದ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯ ಅವರು ತಮ್ಮನ್ನ ಅರಸು ಅವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ದೇವರಾಜ್ ಅರಸು ಅವರನ್ನ ಜನ ಈಗಲೂ ಗುಣಗಾನ ಮಾಡ್ತಾರೆ. ಅರಸು ಸಣ್ಣ ಸಣ್ಣ ಸಮುದಾಯದ ಜನರನ್ನ ಕರೆತಂದು ನಾಯಕರನ್ನಾಗಿ ಮಾಡಿದ್ರು. ಜೀತದ ಆಳಾಗಿ ದುಡಿತಾ ಇದ್ದವರಿಗೆ ಭೂಮಿಯ ಒಡೆಯನನ್ನಾಗಿ ಮಾಡಿದ್ರು. ಹಾಗಾಗಿ ಜನರು ಇಂದಿಗೂ ದೇವರಾಜ್ ಅರಸು ಅವರನ್ನ ನೆನಪಿಸಿಕೊಳ್ತಾರೆ. ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಅಂತ ಹೇಳಿ ಅಂತ ಪ್ರತಾಪ್ ಸಿಂಹ ಸವಾಲೆತ್ತಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯ. ಎರಡನೇ ಅವಧಿಯಲ್ಲೂ ಅತಿ ಹೆಚ್ಚು ಸಾಲ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ದಿವಾಳಿ ಭಾಗ್ಯ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಮೂಲಕ ಕೆಎಸ್ಆರ್ಟಿಸಿಗೆ ದಿವಾಳಿ ಭಾಗ್ಯ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದ ಸಂಬಂಧ ನಟ ಪ್ರಕಾಶ್ ರೈ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿಯಲ್ಲಿ ಮಾತಾಡಿದ ಪ್ರಕಾಶ್ ರೈ, ಅರಸು ಅವರ ಕಾಲಘಟ್ಟವೇ ಬೇರೆ, ಸಿದ್ದರಾಮಯ್ಯ ಕಾಲಘಟ್ಟವೇ ಬೇರೆ. ಆಡಳಿತದ ಮೇಲೆ ಸಿದ್ದರಾಮಯ್ಯನವರು ಹಿಡಿತ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. ಆಪ್ತರ ಮೇಲೆ ಇರೋ ಭ್ರಷ್ಟಾಚಾರದ ಆರೋಪಗಳು ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ. ಎಲ್ಲವನ್ನ ಸರಿ ಮಾಡಿ ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು. ನಾನು ಬರೀ ಹೊಗಳು ಬಟ್ಟ ಅಲ್ಲ, ಪ್ರಶ್ನೆಯನ್ನ ಕೇಳ್ತೀನಿ. ನಾನು ರಾಜಕೀಯ ಪಕ್ಷ ಅಲ್ಲ, ನಿರಂತರ ವಿರೋಧ ಪಕ್ಷ ಅಂತ ಪ್ರಕಾಶ್ ರೈ ಹೇಳಿದರು. ಬಿಜೆಪಿ ಕಾರ್ಯಕರ್ತೆ ಸುಜಾತ ಕೊಲೆ ಯತ್ನದ ಕೇಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆ ಸುವರ್ಣ ಕಲ್ಲಂಕುಂಟ್ಲ ಬಂಧಿಸಲಾಗಿದೆ. ಹುಬ್ಬಳ್ಳಿ ಹೊರವಲಯದ ಮನೆಯೊಂದರಲ್ಲಿ ಇದ್ದ ಸುವರ್ಣ ಕಲ್ಲಂಕುಂಟ್ಲರನ್ನ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪೊಲೀಸರು ಬಂಧಿಸಿ ಕರೆತರುವಾಗ ಸುವರ್ಣ ಕಲ್ಲಂಕುಂಟ್ಲ ಎದೆನೋವು ಕಾಣಿಸಿಕೊಂಡಿದೆ ಅಂತ ಹೈಡ್ರಾಮಾ ಮಾಡಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸುಜಾತ ಕೊಲೆ ಯತ್ನ ಸಂಬಂಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸುವರ್ಣ ಕಲ್ಲಂಕುಂಟ್ಲ ನಾಪತ್ತೆಯಾಗಿದ್ರು. ಸದ್ಯ ಸುವರ್ಣ ಕಲ್ಲಂಕುಂಟ್ಲ ಬಂಧಿಸಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.